ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಬೆಂಗಳೂರು ಬನಶಂಕರಿಯಲ್ಲಿ ಮಕ್ಕಳ ಮೇಲೆ ಹಲ್ಲೆ ಪ್ರಕರಣ ಗಂಭೀರ ತಿರುವು ಪಡೆದಿದೆ. ಈ ಕುರಿತು ಮಾತನಾಡಿದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬಿ, ಮಕ್ಕಳಿಗೆ 18 ವರ್ಷ ಪೂರ್ಣಗೊಳ್ಳುವವರೆಗೂ ಗೌರವಯುತವಾಗಿ ಬದುಕುವ ಹಕ್ಕು ಇದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಆಯೋಗದ ವತಿಯಿಂದಲೂ ದೂರು ದಾಖಲಿಸಿ ಹಲ್ಲೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಆರೋಪಿಯನ್ನು ಸೆಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿರುವ ಪೊಲೀಸ್ ಇನ್ಸ್ಪೆಕ್ಟರ್ ನಡೆ ಪ್ರಶ್ನೆಗೆ ಒಳಗಾಗಿದೆ. BNS 115/2 ಉದ್ದೇಶಪೂರ್ವಕವಾಗಿ ಗಾಯಗೊಳಿಸುವ ಸೆಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿ ಕೇವಲ ವಾರ್ನ್ ನೀಡಿ ಆರೋಪಿಯನ್ನು ಬಿಡುಗಡೆ ಮಾಡಲಾಗಿದೆ. ಸಿಸಿಟಿವಿ ದೃಶ್ಯಗಳಲ್ಲಿ ಆರೋಪಿಯು ಉದ್ದೇಶಪೂರ್ವಕವಾಗಿ ಮಕ್ಕಳಿಗೆ ಗಾಯಗೊಳಿಸಿರುವುದು ಹಾಗೂ ಸೈಕೋ ರೀತಿಯ ವರ್ತನೆ ತೋರಿಸಿರುವುದು ಸ್ಪಷ್ಟವಾಗಿ ಕಂಡುಬಂದರೂ ಯಾವುದೇ ಮೆಡಿಕಲ್ ಪರೀಕ್ಷೆ ಮಾಡಿಸಿಲ್ಲ ಎನ್ನಲಾಗಿದೆ. ಸದ್ಯ 4-5 ಮಕ್ಕಳ ಮೇಲೆ ಇದೇ ರೀತಿಯ ಕೃತ್ಯ ಎಸಗಿರುವುದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ದಕ್ಷಿಣ ವಿಭಾಗದ ಪ್ರಭಾರ ಡಿಸಿಪಿ ನೇಮಗೌಡ ಮಾತನಾಡಿ, ಡಿಸೆಂಬರ್ 14ರಂದು ಬನಶಂಕರಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ದೀಪಿಕಾ ಜೈನ್ ಅವರು ದೂರು ದಾಖಲಿಸಿದ್ದಾರೆ ಎನ್ನಲಾಗಿದೆ. ಆಟ ಆಡುತ್ತಿದ್ದ ಬಾಲಕನ ಮೇಲೆ ಪಕ್ಕದ ಮನೆಯ ರಂಜನ್ ಎಂಬಾತನ ಹಲ್ಲೆ ಮಾಡಿದ್ದಾನೆ ಎಂಬ ಆರೋಪವಿದ್ದು ಬನಶಂಕರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಬನಶಂಕರಿ ನಗರದಲ್ಲಿ ಮಕ್ಕಳು ಆಟ ಆಡ್ತಕ್ಕಂಥ ವೇಳೆಯಲ್ಲಿ ವ್ಯಕ್ತಿಯೊಬ್ಬ ಒಂದು ಮಗುವಿನ ಮೇಲೆ ಹಲ್ಲೆ ಮಾಡಿದ್ದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ತೀವ್ರವಾಗಿ ಕಳವಳ ವ್ಯಕ್ತಪಡಿಸ್ತಾ ಇದೆ. ಯಾಕೆಂದ್ರೆ ಮಕ್ಕಳು ಪಾಪ ಅವ್ರ ಪಾಡಿಗೆ ಅವರು ಆಟ ಆಡ್ತಾ ಇದ್ದಾರೆ. ಆಟ ಆಡ್ತಾ ಇದ್ದಕ್ಕಂಥ ವ್ಯಕ್ತಿ ಬಂದು ಆ ಥರ ಹಲ್ಲೆ ಮಾಡಿದ್ದು, ಕೌರೆ ಮಾಡಿದ್ದು, ಹಿಂಸೆ ಮಾಡಿದ್ದು ಬಹಳ ಬೇಸರದ ಸಂಗತಿ. ಹೀಗಾಗಿ ಆ ಒಂದು ಬನಶಂಕರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪೊಲೀಸ್ ಠಾಣೆಯ ಮುಖ್ಯಸ್ಥರಿಗೆ ತಮ್ಮ ಮೂಲಕ ಏನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಅಂದ್ರೆ, ಆ ಒಂದು ಪ್ರಕರಣಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ಕೂಡಲೇ ಎಫ್ಐಆರ್ ಮಾಡಬೇಕು. JJ ಆಕ್ಟ್ ಸೆಕ್ಷನ್ 75 BNS 89 ಪ್ರಕಾರ ಆ ಒಂದು ಪ್ರಕರಣವನ್ನು ದಾಖಲಿಸಿ ಮುಂದೆ ಕಾನೂನಿನ ಕ್ರಮಕ್ಕೆ ಮುಂದಾಗಬೇಕಂತ ಹೇಳಿ ಆಯೋಗ ತಮ್ಮ ಮೂಲಕ ಹೇಳಿಕೆ ಇಚ್ಛೆ ಪಡ್ತಾ ಇದೆ. ಇದೇ ತರ ಒಂದು ಮಕ್ಕಳಿಗೆ ನಮ್ಮ ಪ್ರತಿಯೊಬ್ಬರು ಸಹಿತ ಈ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಮಕ್ಕಳಿಗೆ 18 ವರ್ಷ ಪೂರ್ಣಗೊಳ್ಳುವವರೆಗೆ ಬಹಳ ಗೌರವದಿಂದ, ಘನತೆಯಿಂದ, ಖುಷಿಯಿಂದ ಬದುಕಲಿಕ್ಕೆ ಅವಕಾಶ ಕೊಡಬೇಕು. ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅನುಸಾರ ಪ್ರತಿಯೊಂದು ಮಗು ಸಹಿತ, ಸಮಾಜದ ಕಟ್ಟಕಡೆಯ ಮಗು ಸಹಿತ ಅದು ಬಹಳ ಆನಂದದಿಂದ, ಗೌರವದಿಂದ ಬದುಕಬೇಕಾಗಿದೆ. ಹೀಗಾಗಿ ಈ ತರದ ಒಂದು ಘಟನೆಗಳು ಅಲ್ಲಲ್ಲಿ ಪದೇ ಪದೇ ಆಗ್ತಿರುವುದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಬಹಳಷ್ಟು ಒಂದು ಗಂಭೀರವಾಗಿ ತೆಗೆದುಕೊಂಡಿದೆ. ಹೀಗಾಗಿ ಈ ಒಂದು ಪ್ರಕರಣವನ್ನು ನಾವು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಯಾವ ರೀತಿಯಾಗಿ ಯಾವ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ, ಇದರ ಹಿನ್ನೆಲೆ ಏನು, ಯಾವ ಉದ್ದೇಶಕ್ಕಾಗಿ ವ್ಯಕ್ತಿ ಈ ತರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಿ ಸೂಕ್ತ ಕ್ರಮಕ್ಕಾಗಿ ನಾವು ಸಂಬಂಧಪಟ್ಟಂತವರಿಗೆ ಶಿಫಾರಸು ಮಾಡ್ತೀವಿ. On 14/12/2025, Srimati Deepika Jain has lodged one complaint against one Mr. Ranjan, saying that her child was playing on street. At that time, this Ranjan came and kicked that child and caused some injury. On that basis, criminal case has been registered in Banshankari police station and investigation is going on. Sir, any accused history? So we have means our officers, investigation officer has already brought the accused to the police station and he has conducted basic investigation. As per the IO, he is suffering from some health issues, mental health issues, and he is undergoing treatment. Presently, he is in Madurai. He is taking some treatment. In detail, we are verifying what is the reason for this behavior of that accused. So further, we will give you further details. Sir, is this accused attacking other persons also? We have seen other 3 videos also. He is causing some nuisance to and assault to some other kids also. So for that only we are verifying why he is behaving like that. We are collecting his medical history and all. Further we will decide depending upon the hospital records. So this person is working before many years? Before he was working as a gym trainer in Bannerghatta Road. Since last 3 months he is not working anywhere. As per preliminary information, we got to know that he succumbed with one self accident and subsequently he is behaving like that. So in detail we are verifying. Preliminary is mentally good or not, sir? That's what this has to be verified. We have collected some medical records. Our IO has collected some medical hospital records. So we are in touch with doctors. We will get the detailed report and we will come back to you. Thank you.